ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನಲ್ಲಿ ಕಳೆದ 1 ತಿಂಗಳಿನಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಹಲವಾರು ಮನೆಗಳು ಬಿದ್ದಿವೆ. ಆದರೆ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಅದರಂತೆ ದಿನಾಂಕ 17/7/2024ರಂದು ಬೀಡಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗೋಲಿಹಳ್ಳಿ ಹೊಸಟ್ಟಿ ಗ್ರಾಮದ ಶಿವಪ್ಪ, ನಿಂಗಪ್ಪ, ಕಮತಗಿ ಎಂಬುವವರಿಗೆ ಸೇರಿದ ಮನೆ ಗೋಡೆ ಕುಸಿದು ಬಿದ್ದಿದೆ. ರಾತ್ರಿ 1 ಗಂಟೆ ಸುಮಾರಿಗೆ ಎಲ್ಲರೂ ಮಲಗಿದ್ದಾಗ ಈ ಘಟನೆ ಸಂಭವಿಸಿದೆ. ಬೀಳುವ ಸೂಚನೆ ಅರಿತು ಈ ಕುಟುಂಬದ ಒಬ್ಬ ವ್ಯಕ್ತಿ ಎಲ್ಲರನ್ನೂ ಎಬ್ಬಿಸಿ ಹೊರಗೆ ಕರೆತಂದಿದ್ದಾರೆ. ಹೀಗಾಗಿ ದೊಡ್ಡ ಅನಾಹುತ ತಪ್ಪಿ ಎಲ್ಲರೂ ಸುರಕ್ಷಿತವಾಗಿದ್ದಾರೆ. ಆದರೆ ಮನೆಯಲ್ಲಿರುವ ಪಾತ್ರೆ, ಪಗಡೆ, ಕಾಳು ಇನ್ನಿತರ ವಸ್ತುಗಳು ಧ್ವಂಸವಾಗಿ ಬೀದಿಗೆ ಬಿದ್ದಿದ್ದಾರೆ. ಸ್ಥಳಕ್ಕೆ ತಲಾಠಿ ಹಾಗೂ ಸರ್ಕಲ್ ಅವರು ಬಂದು ಪರಿಶೀಲನೆ ನಡೆಸಿ ಕುಟುಂಬಕ್ಕೆ ತಾತ್ಕಾಲಿಕ ವ್ಯವಸ್ಥೆ ಕಲ್ಪಿಸಿಕೊಟ್ಟು ಪರಿಹಾರಕ್ಕಾಗಿ ಸರ್ಕಾರಕ್ಕೆ ಮನವಿ ಸಲ್ಲಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಹಾಗೂ ನೇಗಿಲು ಯೋಗಿ ಸುರಕ್ಷಾ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾದ ರವಿ ಪಾಟೀಲ್ ಅವರು ಭೇಟಿ ಕೊಟ್ಟು ತಾಲೂಕಿನಾದ್ಯಂತ ಮಳೆಯಿಂದ ಜನರಿಗಾಗುವ ಅನಾಹುತಗಳ ಬಗ್ಗೆ ಮುಂಜಾಗ್ರತೆ ಕ್ರಮ ವಹಿಸಬೇಕು ಮತ್ತು ಪರಿಹಾರಗಳು ವಿಳಂಬವಾಗುತ್ತಿವೆ. ತಾಲೂಕಾಡಳಿತ ಶೀಘ್ರ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಸಂಘಟನೆಯಿಂದ ಉಗ್ರವಾದ ಹೋರಾಟ ಕೈಗೊಳ್ಳುವುದಾಗಿ ಎಚ್ಚರಿಸಿದ್ದಾರೆ. ವರದಿ ಖಾನಾಪುರ. ವರದಿಗಾರ ನಾಗಪ್ಪ ಡುಮ್ಮಳ್ಳಿ, KS ನ್ಯೂಸ್ 24x7. ಏನಾತ್ರಿ ಇದು? ಏನಾಗ್ತೈತ್ರಿ, ರಾತ್ರಿ ಮಳೆ ಬಂತ್ರಿ, ಕೊನೆ ಒಂದಕ್ಕಂದ್ರೆ ಗಾಡಿ ಬೇತ್ರಿ, ಮಕ್ಕಳ ಮರಿ ಕಟ್ಕೊಂಡು ದನಗಳು ಹಾಕ್ಯಾಗ ಹೋಗಿ ಮಲ್ಕೊಂಡ್ರಿ. ಮತ್ತೇನು ಮಾಡೋದೈತ್ರಿ, ಅಡಿಗೆ ಮಾಡಿ ತಿನ್ನೋ ಒಟ್ಟು ನಮಗೇನು ಇಲ್ರಿ. ಈಗ ಅಟ್ಟೆಲ್ಲ ಬಾಂಡೆನೂ ಕೇಡ್ ಹಾಕಿ ಎಲ್ಲ ಒಟ್ಟ ಕಾರು ಪಿಡ್ದು ಕೇಡಾಗೈತ್ರಿ ನಮ್ದು. ರಾತ್ರಿ ಎಷ್ಟು ಗಂಟೆಗೆ ಬಿದ್ದೈತ್ರಿ? ಕೊನೆ ಒಂದಕ್ಕೆ ರೀ. ಕೊನೆ ಒಂದಕ್ಕೆ. ಅವಾಗೇನು ಮನಗಿರಿ ಅಲ್ಲಿ? ಇಲ್ಲಿ ಮಲಗಿದ್ದು ರೀ, ಮಗ ಎಬ್ಬಿಸ್ಕೊಂಡು ಹೋದ್ರಿ, ದನಗಳು ಹಾಕ್ಯಾಗ ಮಲ್ಕೊಂಡ್ರಿ. ಹಂಗಂದ್ರೆ ಗಾಡಿ ಬೀಳೋ ಸಪ್ಪಳು ಕೇಳಿ ಎದ್ದುಗಿರಿ? ಹ್ಞೂ ರೀ, ಹೆಂಡು ಬೀಳಾಕತ್ತಿದ್ದು ರೀ. ಹೆಂಡು ಬೀಳಾನಂತಲೇ ಎದ್ದು ಹೋದ್ರಿ ಅಲ್ಲಿ. ಏನೇನು ಹಾನಿ ಆಗೈತ್ರಿ? ಈ ಒಟ್ಟ ಏನು ತಿನ್ನಾಕ ಕಾಳು ಇಲ್ದಂಗೆ ಆಗೈತ್ರಿ. ಹಾನಿ ಏನ್ರಿ ಗಾಡಿ ಬಿದ್ದು. ಈಗ ಇಲಾಖೆಯಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಾರ ನಿಮಗೆ ಸರ್ಕಾರದವ್ರಿ? ನಮಗೇನು ಕೊಡ್ತಾರ್ರಿ, ದನಗಳು ಹಾಕ್ಯಾಗ ಮಲ್ಕೋಬೇಕ್ರಿ ನಾವು. ಯಾರು ಬಂದಿದ್ರಿ ಈಗ ಇದನ್ನ ನೋಡಕ್ಕೆ? ಯಾರು ಬಂದಿಲ್ರಿ. ಯಾರು ಬಂದಿಲ್ರಿ? ತಲಾಟಿ ಒಬ್ಬ ಬಂದಿದ್ರಿ. ಹಾಂ, ಏನು ಹೇಳೋದು? ಅವ್ರು ಬಂದಿರ್ರಿ. ಹಾಂ, ಏನು ಫೋಟೋದು ಹೊಡ್ಕೊಂಡು ಹೋದ್ರಿ? ಹೊಡ್ಕೊಂಡು ಹೋಗಿದಾರಲ್ಲ. ಏನು ಪರಿಹಾರಕ್ಕೆ ಇದು ಮಾಡ್ತೀವಂತ ಶಿಫಾರಸು ಮಾಡ್ತೀವಿ ಅಂದಾರ್ರಿ? ಹೇಳಿದಾರ್ರಿ. ಖಾನಾಪುರ ತಾಲೂಕು ಏನು ಅನ್ಯಾಯ ಆಗುವ, ಏನು ರಾಜ್ಯ ತುಂಬನ ಹೆಚ್ಚಿನ ಅನ್ಯಾಯ ಆಗೋದು ಈ ತಾಲೂಕಿನಾಗ. ಈ ತಾಲೂಕನ್ನು ಸರಿಪಡಿಸುವಂಥ ಕೆಲಸ ಈ ಮಾನ್ಯ ಶಾಸಕರು ಮಾಡ್ಬೇಕಂತೇಳಿ ಇಡೀ ತಾಲೂಕಿನ ಎಲ್ಲ ಜನರ ಪರವಾಗಿ ವಿನಂತಿ ಮಾಡ್ಕೋತಾನೆ ಅವ್ರಿಗೆ. ನೇಗಿಲು ಯೋಗಿ ರೈತ ಸಂಘ ರಾಜ್ಯಾಧ್ಯಕ್ಷ ರವಿ ಪಾಟೀಲ್. ಗ್ರಹಚಾರ ದೋಷ, ಆರ್ಥಿಕ ಅಡಚಣೆ, ವ್ಯಾಪಾರದಲ್ಲಿ ನಷ್ಟ, ನಿರುದ್ಯೋಗ, ಸಾಂಸಾರಿಕ ವಿರಸ, ಸ್ತ್ರೀ ಪ್ರೇಮ, ವಶೀಕರಣ, ಬೆಂಬಿಡದ ರೋಗ ರುಜಿನಗಳು, ವಿದೇಶ ಪ್ರಯಾಣ, ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ, ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ